ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮುಂದಿನ ಆಸೆ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಶುರುವಿನಲ್ಲಿ ಸೂರ್ಯ ಕಾರಲ್ಲಿ ಹೋಗ್ತಾ ಇರುವಾಗ ಟ್ರಾಫಿಕ್ ಪೊಲೀಸ್ ಅವರು ನಿಲ್ಲಿಸಿ ಅಂತ ಹೇಳಿದಾಗ ಅದು ನೋಡಿದ್ರೆ ಟ್ರಾಫಿಕ್ ಪೊಲೀಸ್ ಅರುಣ್ ಅವರಾಗಿರ್ತಾರೆ. ಸೂರ್ಯನಿಗೆ ಅರುಣ್ ಅವ್ರು ಕಂಡ್ರೆ ಆಗ್ತಾ ಇರಲ್ಲ. ಹಾಗೆ ನೀವು ಡ್ರಿಂಕ್ಸ್ ಮಾಡ್ಕೊಂಡು ಬಂದಿದ್ದೀರಾ, ಇದು ನಮ್ಮ ಮಿಷಿನಲ್ಲಿ ನೀವು ಊದಲೇಬೇಕು ಅಂತ ಹೇಳಿದಾಗ ನಾನು ಯಾಕೆ ನೀವು ಹೇಳಿದ ಮಾತನ್ನು ನಾನು ಕೇಳಬೇಕು, ನಾನು ಡ್ರಿಂಕ್ಸ್ ಮಾಡಿಲ್ಲ ಅಂತ ಅಂದಮೇಲೆ ನಾನು ಯಾಕೆ ಊದಬೇಕು ಅಂತ ಹೇಳಿದಾಗ ಅದೆಲ್ಲ ನನಗೆ ಗೊತ್ತಿಲ್ಲ, ನಾನು ಟೆಸ್ಟ್ ಮಾಡೋದು ನನ್ನ ಕರ್ತವ್ಯ ಇದೆ, ನೀವು ಊದಿ ಅಂತ ಹೇಳಿದಾಗ ನಾನು ಊದಲ್ಲ ಅಂತ ಹೇಳ್ತಾರೆ. ಸರಿ, ನಾನು ಕೇಸ್ ಹಾಕಬೇಕಾಗತ್ತೆ ಅಂತ ಹೇಳಿ ಟ್ರಾಫಿಕ್ ಪೊಲೀಸ್ ಅರುಣ್ ಅವ್ರು ಹೇಳಿದಾಗ ಹಾಕ್ಕೊಳ್ಳಿ, ನಾನು ಎಲ್ಲಿ ಮಾತಾಡಬೇಕು ನನಗೆ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಅದೇ ಟೈಮಲ್ಲಿ ಇನ್ನೊಂದು ಟ್ರಾಫಿಕ್ ಪೊಲೀಸರು ಬಂದು, ಸರ್ ಬಿಡಿ ನಾನು ಊದಿಸ್ತೀನಿ ಕೊಡಿ ಸರ್ ಅಂತ ಹೇಳಿ ಮಿಷಿನ್ ಇಸ್ಕೊಂಡು, ಸರ್ ಪ್ಲೀಸ್ ನೀವು ಊದಿ ಅಂತ ಹೇಳಿದಾಗ ಸರಿ ಅಂತ ಹೇಳಿ ಊದ್ತಾರೆ. ಸರ್ ಅವ್ರು ಡ್ರಿಂಕ್ಸ್ ಮಾಡಿಲ್ಲ ಸರ್ ಅಂತ ಹೇಳಿ ಅವ್ರು ಹೇಳಿದಾಗ ಸರಿ ಅವ್ರಿಗೆ ಹೋಗೋಕೆ ಹೇಳು ಅಂತ ಹೇಳಿ ಆ ಟ್ರಾಫಿಕ್ ಪೊಲೀಸ್ ಅರುಣ್ ಅವ್ರು ಹೇಳ್ತಾರೆ. ನಾನು ಸುಮ್ಮನೆ ಆಗ್ಲಿಂದ ಹೇಳ್ತಾ ಇದ್ದೀನಿ ತಾನೇ ನಾನು ಕುಡ್ದಿಲ್ಲ ಅಂತ, ಇವ್ರು ಯಾಕೆ ನನಗೆ ಫೋರ್ಸ್ ಮಾಡ್ತಾ ಇದ್ದಾರೆ, ನಾನು ಮಾತ್ರ ಸುಮ್ಮನೆ ಇರಲ್ಲ, ನನ್ನ ನೋಡಿದ್ರೇ ಅವ್ರಿಗಾಗಲ್ಲ ಅಂತ ಹೇಳಿ ಕೋಪ ಮಾಡಿಕೊಂಡು ಸೂರ್ಯ ಕಾರ್ ಹತ್ಕೊಂಡು ಅಂದರೆ ಚೇತನ್ಗೆ ಫೋನ್ ಮಾಡಿ, ಚೇತನ್ ನೀನು ಬೇಗ ಬಾರ್ ಹತ್ರ ಬಾ ಅಂತ ಹೇಳಿದಾಗ ಯಾಕೆ ಏನಾಯಿತು ಅಂದಾಗ ನೀನು ಬಾ ಅಂತ ಹೇಳ್ತಾರೆ. ಸರಿ ಅಂತ ಹೇಳಿ ಚೇತನ್ ಕೂಡ ಸರಿ ಬರ್ತೀನಿ ಅಂತ ಹೇಳಿದಾಗ ಅಲ್ಲಿಂದ ಸೂರ್ಯ ಹೊರಟೋಗ್ತಾನೆ. ಇನ್ನೊಂದು ಕಡೆ ಕುಸುಮವ್ರ ಹತ್ರ ಮಾತಾಡೋಕ್ಕೆ ಮೀನಾ ಹೋಗ್ತಾಳೆ. ಅಮ್ಮ ನಾನು 2 ಲಕ್ಷ ಡೆಪಾಸಿಟ್ ಮಾಡಬೇಕಂತೆ, ನನಗೆ ದುಡ್ಡು ಬೇಕು ಅಂತ ಹೇಳಿದಾಗ ಹೌದಮ್ಮ, ಯಾರಮ್ಮ ಅದನ್ನು ಆ ಥರ ಹೇಳಿದ್ದು, 2 ಲಕ್ಷ ಡೆಪಾಸಿಟ್ ಮಾಡಿ ನೀನು ಡೆಕೋರೇಷನ್ ಮಾಡಬೇಕಂತ, ಏನಮ್ಮ ದಿನಕ್ಕೊಂದೊಂದು ಹೇಳ್ತೀಯಲ್ಲ ಅಂತ ಹೇಳಿದಾಗ ಹೌದಮ್ಮ, ಇದು ತುಂಬ ದೊಡ್ಡ ವ್ಯಕ್ತಿಯವ್ರದ್ದು ಅದು ಫಂಕ್ಷನು, ಇದಕ್ಕೆ ನಾನೇ ಡೆಪಾಸಿಟ್ 2 ಲಕ್ಷ ಹಾಕಬೇಕಂತೆ, ಆಮೇಲೆ ನಾನು ಫಂಕ್ಷನ್ ಎಲ್ಲ ಡೆಕೋರೇಷನ್ ಆದಮೇಲೆ ಅವರೇ ರಿಟರ್ನ್ ಮಾಡ್ತಾರೆ ಅಮ್ಮ ಅಂತ ಹೇಳಿ ಮೀನಾ ಹೇಳಿದಾಗ ಕುಸುಮವ್ರು ಹೇಳ್ತಾರೆ, ಇದೇನಮ್ಮ ಇದು, ದುಡ್ಡಿದ್ರೇ ಇವೆಲ್ಲ ಬಿಸ್ನೆಸ್ ಅಂತ ನನಗೆ ಅನಿಸ್ತಾ ಇದೆ ಅಂತ ಹೇಳಿದಾಗ ಏನು ಮಾಡೋದಮ್ಮ, ನನಗೂ ಈಗಲೇ ಗೊತ್ತಾಗಿದ್ದು ಅಂತ ಹೇಳಿ ಮೀನಾ ಹೇಳ್ತಾಳೆ. ಕುಸುಮವ್ರು ಹೇಳ್ತಾರೆ, 2 ಲಕ್ಷಕ್ಕೆ ಏನಮ್ಮ ಮಾಡೋದು ಮೀನಾ, ಅಲ್ಲ ಅಳಿಯಂದ್ರ ಹತ್ರ ಏನಾದರೂ ಇದೆಯಾ ಅಂತ ಹೇಳಿದಾಗ ಮೀನಾ ಹೇಳ್ತಾಳೆ, ಆ ಥರ ಏನೂ ಇಲ್ಲಮ್ಮ, ಮನೆಯಲ್ಲಿ ಅವರು 2 ಲಕ್ಷ ಕೇಳಿದ್ದಕ್ಕೆ ಮನೇಲಿ ಜಗಳನೇ ಆಯಿತು ಅಂತ ಹೇಳಿ ಅತ್ತೆ ನೋಡಿದ್ರೆ ಜಗಳ ಮಾಡಿದ್ರು ಅಂತ ಹೇಳ್ತಾಳೆ ಮೀನಾ. ಕುಸುಮವ್ರು ಹೇಳ್ತಾರೆ, ಅಲ್ಲ ಕಣೆ ನಿಮ್ಮ ಅತ್ತೆ ಈಗ ಏನಾದರೂ ಹೊಸ್ದಾಗಿಂದ ಅವ್ರೇನಾದರೂ ಜಗಳ ಆಡ್ತಾ ಇದ್ದಾರೆ, ಇಲ್ಲ ತಾನೇ, ಯಾವಾಗಲೂ ಈ ಥರನೇ ತಾನೇ ಅವ್ರು ಮಾಡೋದು ಅಂತ ಹೇಳಿದಾಗ ಮೀನಾ ಹೇಳ್ತಾಳೆ, ಹಾಗಲ್ಲಮ್ಮ, ಮನೇನ ನಾವು ಅಡಮಾನ ಇಟ್ಟು ದುಡ್ಡು ಕೇಳ್ತಿದ್ದೀವಿ ಅಂತ ಹೇಳಿ ಅಂದ್ಕೊಂಡು ಅವರು ತುಂಬಾ ದೊಡ್ಡ ಗಲಾಟೆ ಮಾಡಿದ್ರು ಅಂತ ಹೇಳ್ತಾಳೆ ಮೀನಾ. ಕುಸುಮವ್ರು ಹೇಳ್ತಾರೆ, ಅಯ್ಯೋ ಮೀನಾ, ಅದು ಮಾತ್ರ ಆ ತಪ್ಪು ಮಾಡೋಕ್ಕೆ ಹೋಗಬೇಡ, ಆ ಯಮ್ಮ ಈಗಲೇ ನಿನಗೆ ಬಾಯಿ ಬಂದಂಗೆ ಬೈತಾಳೆ, ಇಲ್ಲ ಅಂತಂದರೆ ಅದೇನಾದರೂ ದುಡ್ಡು ಇಸ್ಕೊಂಡು ಏನಾದರೂ ಕೆಲಸ ಮಾಡಿದೆ ಅಂದರೆ ಆ ಕೆಲಸನೂ ಆಗಲ್ಲ, ಬೇಡ ಅಂತ ಹೇಳಿದಾಗ ಮೀನಾ ಹೇಳ್ತಾಳೆ, ಅಮ್ಮ ಏನಮ್ಮ ನೀನು ಮಾತಾಡ್ತಿದ್ಯಾ, ನಾವು ಅದು ಆ ಥರ ದುಡ್ಡೇ ಕೇಳಿಲ್ವಲ್ಲಮ್ಮ ಅಂತ ಹೇಳ್ತಾಳೆ ಮೀನಾ ಹೇಳ್ತಾಳೆ, ಅಮ್ಮ ನಾವು ಆ ಥರ ಹೇಳಿಲ್ಲ ಅಮ್ಮ, ಅದೇ ಮಾವನ ಹತ್ರ ಮಾತಾಡಿ ಅಜ್ಜಿ ಹತ್ರ ದುಡ್ಡಿಸ್ಕೊಳ್ಳೋಣ ಅಂತ ಹೇಳಿ ಅವರು ಮಾತಾಡಿದರು ಅಂತ ಹೇಳಿದಾಗ ಕುಸುಮವ್ರು ಹೇಳ್ತಾರೆ, ಅಯ್ಯೋಯ್ಯೋ ಪಾಪ ಅವರು ಹಳ್ಳಿಲಿ ಕೆಲಸ ಮಾಡಿಕೊಂಡು ದುಡಿಮೆ ಮಾಡ್ಕೊಂಡಿರೋರು, ಅವ್ರ ಹತ್ರ ಎಲ್ಲಮ್ಮ ದುಡ್ಡಿರುತ್ತೆ ಅಂತ ಹೇಳಿದಾಗ ಅದಕ್ಕೆ ಅಮ್ಮ ನಾನು ಬೇಡ ಅಂತ ಹೇಳಿ ಈಗ ನಾನು ಬೇರೆ ಕಡೆ ಅಡ್ಜಸ್ಟ್ ಮಾಡೋಣ ಅಂತ ನೋಡ್ತಾ ಇದ್ದೀನಿ ಅಂತ ಹೇಳ್ತಾಳೆ ಮೀನಾ. ಕುಸುಮವ್ರು ಹೇಳ್ತಾರೆ, ಈಗ ಏನಮ್ಮ ದುಡ್ಡಿಗೆ ಏನು ಮಾಡ್ತೀಯ ಅಂತ ಹೇಳಿದಾಗ ಅದೇ ಅಮ್ಮ ಗೊತ್ತಾಗ್ತಿಲ್ಲ ಅಂದಾಗ ಅದೇ ಅಮ್ಮ ಲಾಸ್ಟ್ ಟೈಮು ನೀನು ಫೈನಾನ್ಸಿಯರ್ ಹತ್ರ ಇಸ್ಕೊಂಡಿದ್ದೆಲ್ಲ ಅವ್ರ ಹತ್ರ ಕೇಳ್ಬೋದಾಗಿತ್ತಲ್ಲ ಅಂತ ಹೇಳ್ದಾಗ ಮೀನಾ ಹೇಳ್ತಾಳೆ, ಹೌದಮ್ಮ ಅಲ್ಲಿಗೂ ಹೋಗ್ಬಿಟ್ಟು ಬಂದೆ, ಅವ್ರು ಹೇಳ್ತಾ ಇದ್ರು ನಾವೇನೋ ಆರ್ಡ್ರ್ ಸಿಕ್ಕರೆ ಕೊಡ್ತೀವಿ, ಆದರೆ ನೀವು ಈ ಥರ ಎಲ್ಲ ಡೆಪಾಸಿಟ್ ಮಾಡ್ತೀನಿ ಅಂದರೆ ನಾನು ದುಡ್ಡು ಕೊಡೋಕ್ಕಾಗಲ್ಲ ಅಂತ ಹೇಳಿಬಿಟ್ರಮ್ಮ, ಅದಕ್ಕೆ ನಾನು ಇಲ್ಲಿ ಬಂದೆ ಅಂತ ಹೇಳ್ತಾಳೆ ಮೀನಾ. ಕುಸುಮವ್ರು ಹೇಳ್ತಾರೆ, ಹೌದಾ ಅಮ್ಮ, ಏನು ಮಾಡೋಕ್ಕಾಗುತ್ತೆ, ಅವರು ಸಾಲ ಕೊಡ್ತಾರೆ ಅಂದರೆ ಅವ್ರದ್ದೇ ಆದ ಒಂದು ರೂಲ್ಸ್ ಇರುತ್ತೆ ಬಿಡಮ್ಮ, ಏನು ಮಾಡೋಕ್ಕಾಗತ್ತೆ ಅಂತ ಹೇಳ್ತಾರೆ ಕುಸುಮವ್ರು. ಅದೇ ಟೈಮಲ್ಲಿ ಕನಕ ಕೂಡ ಬರ್ತಾಳೆ ಮನೆಗೆ. ಕನಕ ಬಂದು, ಅಕ್ಕ ಯಾವಾಗ ಬಂದೆ ಅಂತ ಹೇಳಿದಾಗ ಈಗ ಬಂದೆ, ಕೆಲಸ ಎಲ್ಲ ಮುಗಿತಾ ಕನಕ ಅಂತ ಹೇಳಿ ಮೀನಾ ಹೇಳಿದಾಗ ಹ್ಞೂ ಅಕ್ಕ ಅಂತ ಹೇಳಿದಾಗ ಅದೇ ಟೈಮಲ್ಲಿ ಕುಸುಮವ್ರು ಹೇಳ್ತಾರೆ, ಈಗ ಏನು ಮಾಡ್ತೀಯ ದುಡ್ಡಿಗೆ ಅಂತ ಹೇಳಿದಾಗ ಗೊತ್ತಿಲ್ಲಮ್ಮ, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದಾಗ ಕುಸುಮವ್ರು ಹೇಳ್ತಾರೆ, ಸರಿಯಮ್ಮ ನಾನೀಗ ಹೋಗ್ತಾ ಇದ್ದೀನಿ, ಯಾರಿಗಾದರೂ ಕೇಳ್ತೀನಿ, ಇಷ್ಟೊಂದು ದುಡ್ಡು ಯಾರು ಕೊಡ್ತಾರೋ ನನಗೆ ಗೊತ್ತಿಲ್ಲ, ದೇವರಿದ್ದಾನೆ ಕೊಟ್ಟೆ ಕೊಡ್ತಾನೆ ಅಂತ ಹೇಳಿ ನಾನು ಹೊರಡ್ತೀನಮ್ಮ ಅಂತ ಹೇಳಿದಾಗ ಸರಿ ಕನಕ ಮೀನಾಗೆ ಕಾಫಿ ಮಾಡ್ಕೊಡಮ್ಮ, ಟೀ ಮಾಡ್ಕೊಡಮ್ಮ, ನಾನು ಹೊರಡ್ತೀನಿ ಅಂತ ಹೇಳಿ ಅಲ್ಲಿಂದ ಕುಸುಮವ್ರು ಕೂಡ ಹೊರಟೋಗ್ತಾರೆ. ಕುಸುಮ ಮಾತಾಡಿರೋದಕ್ಕೆ ಕೇಳಿಸ್ಕೊಂಡು ಕನಕ ಯೋಚನೆ ಮಾಡಿಕೊಂಡು, ಅಕ್ಕ ಅಮ್ಮ ಏನೋ ದುಡ್ಡು ಹೇಳ್ತಾ ಇದ್ರಲ್ಲ ಏನಕ್ಕ ಅಂತ ಹೇಳಿದಾಗ ಬಿಡು ಕನಕ ಏನೂ ಇಲ್ಲ ಅಂತ ಹೇಳಿದಾಗ ಅಕ್ಕ ಹೇಳಕ್ಕ ನನ್ನ ಹತ್ರ ಅಂತ ಹೇಳಿ ಕನಕ ಕೇಳಿದಾಗ ಮೀನಾ ಹೇಳ್ತಾಳೆ, ಅದೇ ಒಂದು ಆರ್ಡ್ರ್ ಸಿಕ್ಕಿತ್ತಲ್ವಾ, ಅದು ಕಾರ್ಪೊರೇಟ್ ಕಂಪ್ನಿದು, ಅವ್ರು ಹೇಳ್ತಾ ಇದ್ದಾರೆ ನಾನು ಡೆಕೋರೇಷನ್ ಆರ್ಡ್ರ್ ತೊಗೋಬೇಕು ಅಂತಂದರೆ ನಮ್ಮ ಹತ್ರ 2 ಲ್ಯಾಕ್ಸ್ನ ಅವರು
ಡೆಪಾಸಿಟ್ ಆಗಿ ತೊಗೊಳ್ತಾರಂತೆ. ಅದನ್ನೇ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಎಲ್ಲೂ ಸಿಗ್ತಾ ಇಲ್ಲ ಅಂತ ಹೇಳ್ತಾಳೆ ಮೀನಾ. ಕನಕ ಕೇಳಿಸ್ಕೊಂಡು ಹೌದಾ ಅಕ್ಕ ಅಂತ ಹೇಳಿದಾಗ, ಹೌದು ಕನಕ, ಅದು ಬೇರೆ ವಿಶಾಲಾಕ್ಷಿ ನನ್ನ ಹಿಂದೆನೇ ಬಿದ್ದಿದ್ದಾಳೆ, ನನ್ನ ಮುಂದೆನೇ ಪೈಪೋಟಿಯಾಗಿ ನಿಂತಿದ್ದಾಳೆ ಅಂತ ಹೇಳಿದಾಗ ಕನಕ ಹೇಳ್ತಾಳೆ, ಓ ಅವರು ಆ ಹೆಂಗಸು ಅಲ್ಲೂ ಕೂಡ ಬಂದಿದ್ದಾಳ, ಎಲ್ಲೋದ್ರು ಬರ್ತಾರಲ್ಲಕ್ಕ ಅಂತ ಹೇಳಿದಾಗ, ಹೌದು ನಾನು ತುಳಿಯೋಕ್ಕೆ ನೋಡ್ತಾರೆ ಯಾವಾಗ ನೋಡಿದ್ರು ಅವರು ಅಂತ ಹೇಳಿ ಮೀನಾ ಹೇಳ್ತಾಳೆ. ಕನಕ ಹೇಳ್ತಾಳೆ, ಆ ಹೆಂಗಸಿ ಮಾತ್ರ ನೀನು ಬಿಡಬೇಡಕ್ಕ, ಇದು ಆರ್ಡ್ರನ್ನ ನೀನು ತಗೊಳ್ಳೇಬೇಕು, ಅವರಿಗೆ ಬಿಟ್ಕೊಡ್ಬೇಡ ಅಂತ ಹೇಳಿದಾಗ, ಏನು ಮಾಡೋದು ಕನಕ, ನನಗೆ ಎಲ್ಲೂ ದುಡ್ಡು ಸಿಗ್ತಿಲ್ಲ ಅಂತ ಹೇಳಿದಾಗ ಕನಕ ಹೇಳ್ತಾಳೆ, ಇಲ್ಲ ಅಕ್ಕ ನಾನು ಕೊಡ್ತೀನಿ ಅಂತ ಹೇಳಿದಾಗ, ಎಲ್ಲಿಂದ ಕನಕ, ಎಲ್ಲಿಂದ ಕೊಡ್ತೀಯಾ ಅಂತ ಹೇಳಿ ಮೀನಾ ಕೇಳಿದಾಗ ಕನಕ ಹೇಳ್ತಾಳೆ, ಇಲ್ಲ ಅಕ್ಕ, ನಾನು ಎಲ್ಲೂ ನನ್ನ ಮದುವೆಗೋಸ್ಕರ ಎಲ್ಲೂ ಸಾಲ ಮಾಡಬಾರ್ದು ಅಂತ ನಾನೇ ಸ್ವಲ್ಪನೇ ದುಡ್ಡು ಜೋಡಿಸಿ ಇಟ್ಟಿದ್ದೀನಕ್ಕ, ನಾನು ನಿನಗೆ ಕೊಡ್ತೀನಿ ಅಂತ ಹೇಳಿದಾಗ, ಅಂದರೆ ಮೀನಾ ಹೇಳ್ತಾಳೆ, ಅಂದರೆ ಖುಷಿ ಪಟ್ಕೊಂಡು ಹೇಳ್ತಾಳೆ, ನೀನು ಮುಂಚೆ ಎಲ್ಲ ಅಂದರೆ ಕೆಲಸಕ್ಕೆ ಹೋಗೋಕ್ಕಿಂತ ಮುಂಚೆ ನೀನು ದುಡ್ಡು ಎಷ್ಟು ಡ್ರೆಸ್ಸು ಅದು ಇದು ಅಂತ ತೊಗೋಬೇಕಂತ ಮಾಡ್ತಾಯಿದ್ದೆ, ಆದರೆ ಈಗ ಕೆಲಸಕ್ಕೆ ಹೋದ್ಮೇಲೆ ಎಷ್ಟು ಸೇವಿಂಗ್ಸ್ ಮಾಡಿದ್ಯಾ, ಅದು ನನಗೆ ಬೇಡ, ನೀನು ಇಟ್ಕೋ, ಅದು ಮದುವೆಗಂತ ಹೇಳಿ ತನ್ನ ದುಡ್ಡು ನೀನು ಕಷ್ಟಪಟ್ಟು ದುಡ್ದಿರೋ ದುಡ್ಡನ್ನು ನಿನಗೆ ಕೊಟ್ಟಿದ್ದೀಯಾ, ನನಗೆ ಬೇಡ ಕನಕ, ನೀನೇ ಇಟ್ಟಿರು ಅಂತ ಹೇಳಿದಾಗ ಕನಕ ಹೇಳ್ತಾಳೆ, ಅಕ್ಕ ನನಗೋಸ್ಕರ ನೀನು ಎಷ್ಟೆಲ್ಲ ಮಾಡಿದ್ಯಾ, ಎಷ್ಟೆಲ್ಲ ಕಷ್ಟಪಟ್ಟಿದ್ಯಾ, ನಾನು ಕೊಡೋದ್ರಲ್ಲಿ ಏನೂ ತಪ್ಪಿಲ್ಲಕ್ಕ ಅಂತ ಹೇಳ್ತಾಳೆ ಕನಕ. ಮೀನಾ ಹೇಳ್ತಾಳೆ, ಬೇಡ ಕನಕ, ನೀನು ಅದನ್ನು ಭದ್ರವಾಗಿ ಇಟ್ಕೋ, ಬೇಡ, ನಾನು ನೀನು ಕಷ್ಟಪಟ್ಟು ದುಡ್ದು ಇಟ್ಕೊಂಡಿರೋ ದುಡ್ಡದು, ನಾನು ಯಾಕೆ ಇಸ್ಕೊಳ್ಳಿ, ಬೇಡ, ಈ ಆರ್ಡ್ರ್ ಹೋದರೂ ಪರವಾಗಿಲ್ಲ, ನನಗೆ ಬೇಡ ಅಂತ ಹೇಳ್ತಾಳೆ ಮೀನಾ ಬೇಡ ಬೇಡ ಅಂತಿರ್ತಾಳೆ. ಅಕ್ಕ, ನೀನು ಆ ವಿಶಾಲಾಕ್ಷಿ ಅಮ್ಮರ ಜೊತೆ ಮುಂದೆ ನೀನು ಯಾವಾಗಲೂ ಕೂಡ ನೀನು ಅಂದರೆ ಆಪೋಸಿಟ್ ಆಗಿರಲೇಬೇಕು, ಅವ್ರಿಗೆ ಮಾತ್ರ ಈ ಆರ್ಡ್ರ್ ಬಿಟ್ಕೊಡ್ಬೇಡ, ನೀನು ತಗೊಳ್ಳೇಬೇಕು ದುಡ್ಡು ಅಂತ ಹೇಳಿದಾಗ, ಬೇಡ ಬೇಡ ಅಂತ ಹೇಳುವಾಗ, ನೋಡೋಕ್ಕ ನೀನು ತಗೊಳ್ಳೇಬೇಕು ಅಷ್ಟೇ ಅಂತ ಹೇಳಿದಾಗ, ಸರಿ ನಿನ್ನ ಹತ್ರ ಎಷ್ಟಿದೆ ಅಂತ ಕೇಳಿದಾಗ, ಅಕ್ಕ ನನ್ನ ಹತ್ರ ಇಷ್ಟಿದೆ ಅಂತ ಹೇಳ್ತಾರೆ, ಸರಿ ಉಳಿದಿರೋ ದುಡ್ಡನ್ನು ನಾನು ಅಡ್ಜಸ್ಟ್ ಹೇಗಾದರೂ ಮಾಡ್ಕೊಳ್ತೀನಿ, ಆಯಿತು ಅಂತ ಹೇಳಿ ಒಪ್ಕೊಳ್ತಾಳೆ ಮೀನಾ. ಇದು ನನ್ನ ಅಕ್ಕ ಅಂತ ಹೇಳಿ ಕನಕ ಕೂಡ ಖುಷಿಯಾಗಿ ಇರ್ತಾಳೆ. ಇನ್ನೊಂದು ಕಡೆ ಸೂರ್ಯ ಚೆನ್ನಾಗಿ ಬಾರಲ್ಲಿ ಕುಡಿತಾ ಇರ್ತಾನೆ. ಅದೇ ಟೈಮಲ್ಲಿ ಚೇತನ್ ಬಂದು, ಅಲ್ಲ ಸೂರ್ಯ, ಇದು ಬಿಟ್ಟು ತುಂಬ ದಿನ ಆಗಿತ್ತಲ್ವಾ ಅಂತ ಹೇಳಿದಾಗ, ಯಾವಾಗ ಅಂತ ಹೇಳಿದಾಗ, ಸ್ವಲ್ಪ ಕಂಟ್ರೋಲಲ್ಲಿ ಇದ್ದೆ ತಾನೇ ನೀನು, ಯಾಕೆ ಕುಡಿತಾ ಇದೆ ಅಂತ ಹೇಳಿದಾಗ, ನಾನು ಟೆನ್ಷನಲ್ಲಿ ಕುಡಿತಿದ್ದೀನಿ ಅಂತ ಹೇಳ್ತಾನೆ ಸೂರ್ಯ. ಯಾಕೆ ಟೆನ್ಷನು, ಏನಾಯಿತು ಅಂತ ಹೇಳಿ ಚೇತನ್ ಕೇಳಿದಾಗ, ಅದೇ ಪೊಲೀಸ್ ಅವನಿದ್ದಾನಲ್ಲ, ಟ್ರಾಫಿಕ್ ಪೊಲೀಸ್ ಅವನು ಅಂದಾಗ, ಯಾವ ಟ್ರಾಫಿಕ್ ಪೊಲೀಸ್ ಅವನು ಅಂತ ಹೇಳಿ ಚೇತನ್ ಕೇಳಿದಾಗ, ಅದೇ ನನಗಾಗದೇ ಇರೋನು ಇದ್ದಾನಲ್ಲ ಅಂತ ಹೇಳಿದಾಗ, ಆ ಟೆನ್ಷನಿಂದ ನಾನು ಕುಡಿತಾ ಇದ್ದೀನಿ ಅಂತ ಹೇಳ್ತಾನೆ ಸೂರ್ಯ. ಚೇತನ್ ಹೇಳ್ತಾನೆ, ಓ ನಿನಗೆ ಅಲ್ಲಿ ಊದಕ್ಕೆ ಹೇಳಿದ್ರ ಅಂತ ಹೇಳಿದಾಗ, ಊದಿದ್ರೆ ಆಯ್ತಲ್ವಾ ಅಂತ ಹೇಳಿದಾಗ, ಯಾಕೆ ನಾನು ಕುಡ್ದಿಲ್ಲ ಮಾಡಿಲ್ಲ, ಯಾಕೆ ಊದಬೇಕು ಅಂತ ಹೇಳ್ತಾನೆ ಸೂರ್ಯ. ಆಗ ಚೇತನ್ ಹೇಳ್ತಾನೆ, ಅಲ್ಲ ಕಣೋ, ಈಗ ನೀನು ಕುಡಿದ್ಬಿಟ್ಟು ಏನು ಮಾಡಿದೆ ಅಂತ ಹೇಳಿದಾಗ, ಈಗ ಹೋಗಿ ಊದ್ತೀನಿ ಅಂತ ಹೇಳಿದಾಗ, ಅಲ್ಲ ಕಣೋ, ಈಗ ಹೋಗಿ ಊದಿದ್ರೆ ಫೈನ್ ತಾನೇ ಕಟ್ಬೇಕು ನೀನು ಅಂದಾಗ, ಫೈನಾ ನಾನಾ ಅಂತ ಹೇಳಿ ಸೂರ್ಯ ನಗ್ತಾ ಇರ್ತಾನೆ. ಸೂರ್ಯ ಹೇಳ್ತಾನೆ, ಅಲ್ಲ ನಾನು ತಾನೇ ಡ್ರೈವ್ ಮಾಡಿದರೆ ಅಲ್ಲಿ ಫೈನ್ ಕಟ್ಟಬೇಕು, ಅದಕ್ಕೆ ನಿನಗೆ ಕರೆದಿರೋದು, ನೀನು ಡ್ರೈವ್ ಮಾಡಲಿ ಅಂತ ಹೇಳಿದಾಗ ಚೇತನ್ ಹೇಳ್ತಾನೆ, ಅಲ್ಲ ಕಣೋ ಸೂರ್ಯ, ಯಾಕೋ ಬೇಕು, ಅವಶ್ಯಕತೆ ಇಲ್ದಿರೋದನ್ನು ತಗೊಂಡು ಏನೋ ಮಾಡ್ತೀಯಾ, ಸುಮ್ಮನೆ ಇರೋದು ಬಿಟ್ಟು ಊದ್ಬಿಟ್ಟು ಸುಮ್ಮನೆ ಮನೆಗೆ ಹೋಗೋದು ಬಿಟ್ಟು ಏನೋ ನಿಂದು ಅಂತ ಹೇಳ್ತಾನೆ ಚೇತನ್. ಸೂರ್ಯ ಹೇಳ್ತಾನೆ, ಅಲ್ಲ ಕಣೋ, ನಾನು ತಪ್ಪೇ ಮಾಡಿದೆ, ನಾನು ಯಾವತ್ತಾದರೂ ತಪ್ಪು ಮಾಡಿದ್ಯಾ ಅಂತ ಅಂದರೆ ಒಪ್ಕೊಳ್ತೀನಾ, ಇಲ್ಲ, ನಾನು ತಪ್ಪೇ ಮಾಡಿದೆ, ಏನೇನೋ ಬೈದ್ಬಿಟ್ಟು ಊದು ಅಂದರೆ ಅಷ್ಟು ಸುಲಭವಾಗಿ ನಾನು ಊದ್ಬಿಡ್ತೀನಾ, ಅದಕ್ಕೆ ಈಗ ಚೆನ್ನಾಗಿ ಕುಡ್ದಿದ್ದೀನಿ, ನಿನಗೆ ಕರೀತೀನಿ, ನೀನು ಡ್ರೈವ್ ಮಾಡ್ತೀಯಾ, ನನಗೆ ಕರ್ಕೊಂಡು ಹೋಗ್ತೀಯಾ ಅಷ್ಟೇ ಅಂತ ಹೇಳಿ ಸೂರ್ಯ ಕುಡ್ದಿರೋ ಮತ್ತಲ್ಲಿ ಮಾತಾಡ್ತಾ ಇರ್ತಾನೆ. ಸರಿ ಹೋಗೋಣ ಬಾ ಹೋಗೋಣ ಅಂತ ಹೇಳಿ ಚೇತನ್ ಕರೆದಾಗ, ಸರಿ ಹೋಗೋಣ ಅಂತ ಹೇಳಿ ಇಬ್ಬರು ಕೂಡ ಕಾರಲ್ಲಿ ಬರ್ತಾ ಇರ್ತಾರೆ. ಸೂರ್ಯ ಚೇತನ್ ಕಾರಲ್ಲಿ ಬರ್ತಾ ಇರುವಾಗ ರೋಡಲ್ಲಿ ಸೂರ್ಯ ಹೇಳ್ತಾನೆ, ನೀನು ರೈಟ್ ತಗೋ, ಲೆಫ್ಟ್ ತಗೋ ಅಂತ ಹೇಳ್ತಾ ಇರುವಾಗ, ಯಾಕೋ ಸೂರ್ಯ, ನನಗೆ ಗೊತ್ತಲ್ವ ರೂಟು ಅಂದಾಗ, ನೀನು ಟ್ರಾಫಿಕ್ ಪೊಲೀಸ್ ಅವನ ಹತ್ರನೇ ಹೋಗಬೇಕು, ನಾನು ಅವ್ನು ಎಲ್ಲಿದ್ದಾನೆ ಅಂತ ಚೆನ್ನಾಗಿ ಗೊತ್ತು, ನಾನು ಹೇಳೋ ಥರ ನೀನು ಕರ್ಕೊಂಡು ಹೋಗು ಅಂತ ಹೇಳಿದಾಗ, ಸರಿ ಅಂತ ಹೇಳಿ ಡ್ರೈವ್ ಮಾಡಿಕೊಂಡು ಚೇತನ್ ಸೀದಾ ಟ್ರಾಫಿಕ್ ಪೊಲೀಸ್ ಅವ್ರ ಹತ್ರ ಬರ್ತಾರೆ. ಅಲ್ಲಿ ಸಿಗ್ನಲ್ ಅವರೆಲ್ಲ ನಿಲ್ಲಿಸಿ ಅಂತ ಕಾರ್ ನಿಲ್ಲಿಸಿದಾಗ ಸೂರ್ಯ ಹಿಂದೆ ಕೂತಿರ್ತಾನೆ. ಚೇತನ್ ಡ್ರೈವ್ ಮಾಡ್ತಾ ಇರುವಾಗ ಆ ಟ್ರಾಫಿಕ್ ಪೊಲೀಸ್ ಅರುಣ್ ಬಂದು, ನಿಲ್ಲಿಸಿ ಕಾರು, ಗ್ಲಾಸ್ ಇಳಿಸಿ ಅಂತ ಹೇಳಿದಾಗ, ಕುಡ್ದಿದ್ದೀರಾ ಅಂತ ಹೇಳಿ ಚೇತನಕ್ಕೆ ಕೇಳಿದಾಗ, ಸರಿ ಊದು ಅಂತ ಹೇಳಿ ಅವ್ರಿಗೂ ಕೂಡ ಹೇಳ್ತಾರೆ. ಬಾಯಿ ಮುಚ್ಚಿಬಿಟ್ಟು ಅಂದರೆ ಚೇತನ್ನ ಬಾಯಿ ಮುಚ್ಚಿಬಿಟ್ಟು ಸೂರ್ಯ, ನೀನು ಊದಬೇಡ ಕಣೋ, ನಾನು ಊದ್ತೀನಿ ಅಂತ ಹೇಳಿದಾಗ, ಅಲ್ಲಿ ಸೂರ್ಯನ ಮುಖ ನೋಡ್ಬಿಟ್ಟು ಟ್ರಾಫಿಕ್ ಪೊಲೀಸ್ ಅರುಣ್ ಅವರು ತುಂಬಾ ಕೋಪ ಮಾಡ್ಕೋತಾರೆ. ನೀನು ಆಗಲೇ ಊದು ಅಂತ ಹೇಳ್ತಾ ಇದ್ದಲ್ವಾ, ಈಗ ಊದ್ತೀನಿ ಕೊಡಿಲಿ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಟ್ರಾಫಿಕ್ ಪೊಲೀಸ್ ಅರುಣ್ ಗುರಾಯಿಸಿ ನೋಡ್ತಾ ಇರ್ತಾನೆ. ಆಗಲೇ ಕುಡ್ದಿರಲಿಲ್ಲ, ಈಗ ಫುಲ್ ಬಾಟಲ್ ಕುಡ್ದಿದ್ದೀನಿ, ನಿಮ್ಮ ಪ್ರಕಾರ ಡ್ರೈವ್ ಮಾಡೋರು ಕುಡಿಯೋಂಗಿಲ್ಲ, ಆದರೆ ನಾನು ಹಿಂದೆ ಕೂತಿದ್ದೀನಿ, ಕುಡಿಬೋದಲ್ವಾ ಅಂತ ಹೇಳಿದಾಗ ಪೊಲೀಸವನು ಹೇಳ್ತಾನೆ,
ನಿಮ್ಮಂಥವ್ರು ಬುದ್ಧಿ ಕಲ್ಸೋಕ್ಕೆ ನಾವಿರೋದು ಅಂತ ಹೇಳಿ ಅರುಣ್ ಅವ್ರು ಹೇಳ್ತಾರೆ. ಸೂರ್ಯ ಹೇಳ್ತಾನೆ, ನೀನಾಗಲೇ ಕುಡ್ದಿದ್ಯಾ ಅಂತ ಹೇಳ್ದಲ್ಲ, ಆ ಟೆನ್ಷನಲ್ಲಿ ಈಗ ನಾನು ಕುಡ್ಕೊಂಬಂದಿದ್ದೀನಿ, ಕೊಡಿಲಿ ನಾದಸ್ವರ ನುಡಿಸ್ತೀನಿ, ನೀನು ಊದು ಊದು ಅಂತ ಹೇಳ್ತಾ ಇದೆಯಲ್ಲ, ನುಡಿಸ್ತೀನಿ ಕೊಡಿಲಿ ಅಂತ ಹೇಳಿದಾಗ ಟ್ರಾಫಿಕ್ ಪೊಲೀಸ್ ಅರುಣ್ ಅವರು ಚೇತನ್ ಹತ್ರ ಹೋಗ್ಬಿಟ್ಟು ನೀನು ಊದು ಅಂತ ಹೇಳಿದಾಗ ಅದು ಮಿಷಿನ್ನ ಈ ಕಡೆ ಎಳೆದ್ಬಿಟ್ಟು ನಾನು ಊದ್ತೀನಿ ಕೊಡಿಲಿ, ನೀನು ಯಾಕೆ ಅಲ್ಲಿಗೆ ಹೋಗ್ತಾ ಇದೆಯಾ ಅಂತ ಹೇಳಿದಾಗ ಟ್ರಾಫಿಕ್ ಪೊಲೀಸ್ ಅರುಣ್ ಅವರು ಚೇತನ್ಗೆ ಹೇಳ್ತಾರೆ, ನೋಡು ನಾನು ಸುಮ್ಮನೆ ಇರೋಕ್ಕಾಗಲ್ಲ, ಈ ಥರ ಎಲ್ಲ ಮಾತಾಡಿದ್ರೆ ನೀವು ಊದ್ಬಿಟ್ಟು ಹೋಗ್ತಾ ಇರಿ ಇಲ್ಲಿಂದ ಅಂತ ಹೇಳಿ ಚೇತನ್ ಹತ್ರ ಹೇಳಿದಾಗ ಅವನ ಹತ್ರ ಮಾತಾಡಬೇಡ, ಈಗ ನನಗೆ ನೀನು ಫೈನ್ ಹಾಕು, ನಾನು ಕುಡ್ದಿದ್ದೀನಲ್ವಾ ಫೈನ್ ಹಾಕು ಅಂತ ಹೇಳಿ ಸೂರ್ಯ ಹಠ ಮಾಡ್ತಾ ಇರ್ತಾನೆ. ಸೂರ್ಯ ಹೇಳ್ತಾನೆ, ಅವನಿಗೇನು ಊದೋದು ಕೇಳ್ತೀಯಾ, ನಾನು ಊದ್ತೀನಿ ಕೊಡಿಲಿ, ಫುಲ್ ಬಾಟ್ಲು ಕುಡ್ದಿದ್ದೀನಿ, ಈಗ ಫೈನ್ ಹಾಕು ನೋಡೋಣ ಅಂತ ಹೇಳಿದಾಗ ಸರಿ ನೀನು ಈಗ ಅವನಿಗೆ ಮಾತಾಡಬೇಡ ಅಂತ ಹೇಳು ಅಂತೇಳಿ ಚೇತನ್ಗೆ ಹೇಳ್ತಾರೆ ಪೊಲೀಸವರು. ಚೇತನ್ ಹೇಳ್ತಾನೆ, ಸೂರ್ಯ ಏನೋ ಈ ಥರ ಮಾಡ್ತಿದ್ಯಾ, ಸುಮ್ಮನೆ ಕೂತ್ಕೊಳ್ಳೋ, ಮನೆಗೆ ಹೋಗೋಣ ಅಂತ ಹೇಳಿದಾಗ ನೀನು ಹೋಗ್ಬೇಡ ಕಣೋ ಚೇತನ್, ಡ್ರೈವ್ ಮಾಡಬೇಡ, ನೀನು ಸ್ಟಾರ್ಟ್ ಮಾಡಬೇಡ, ಕಾರು ಇಲ್ಲೇ ನಿಲ್ಲಿಸ್ಬೇಕು, ಅವನು ನನಗೆ ಫೈನ್ ಹಾಕಲೇಬೇಕು ಅಂತ ಹೇಳಿದಾಗ ಕೋಪ ಮಾಡಿಕೊಂಡು ಅಂದರೆ ಟ್ರಾಫಿಕ್ ಪೊಲೀಸ್ ಅರುಣ್ ಅವರು ನಿಂತ್ಕೊಂಡಿರ್ತಾರೆ. ನಿನಗೆ ಇನ್ನೊಂದು ವಿಷಯ ಗೊತ್ತಾ, ನಾಟಿ ಕೋಳಿ ಮೊಟ್ಟೆ ಸಖತ್ತಾಗಿತ್ತು, ಅದು ನಿನಗೆ ಬೇಕಾ ಅಂತ ಹೇಳಿದಾಗ ಅಯ್ಯೋ ಇವ್ನು ಮಾತಾಡೋದು ನೋಡಿದರೆ ತುಂಬಾ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಹೇಳಿ ಚೇತನ್ ಸರ್ ಸಾರಿ ಸರ್ ಅಂತ ಹೇಳ್ತಾರೆ. ಅವಾಗ ಪೊಲೀಸರು ಹೇಳ್ತಾರೆ, ನೀನು ನಡಿಯಪ್ಪ, ನೀನು ಕಾರ್ ತೊಗೊಂಡು ನಡೀತಾ ಇರು ಅಂತ ಹೇಳಿದಾಗ ಹೋಗಬೇಡ ಸುಮ್ಮನೆ ಇರು ಅಂತ ಹೇಳಿ ಚೇತನ್ಗೆ ಮತ್ತೆ ಕಂಟ್ರೋಲ್ ಮಾಡ್ತಾ ಇರ್ತಾನೆ ಸೂರ್ಯ. ಬೇಡ ನೀನು ಹೋಗೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇರುವಾಗ ಮತ್ತೆ ಹಿಂದೆ ತಿರುಗಿ ಚೇತನ್ಗೆ ಗೇಲಿ ಮಾಡಿಕೊಂಡು ಹೋಗ್ತಾ ಇರ್ತಾನೆ ಸೂರ್ಯ. ಒಳಗಡೆ ತಲೆ ಹಾಕೋ, ಹೊರಗಡೆ ತಲೆ ಯಾಕೆ ಹಾಕ್ತಾ ಇದೆಯಾ ಅಂತ ಹೇಳಿ ಚೇತನ್ ಹೇಳಿದಾಗ ಆಮೇಲೆ ಕೂತ್ಕೊಳ್ತಾನೆ ಸೂರ್ಯ. ಮೀನಾ ಮನೇಲಿ ಹೂ ಕಟ್ತಾ ಇರೋವಾಗ ರಂಗನಾಥ್ ಅವ್ರು ಬರ್ತಾರೆ. ರಂಗನಾಥ್ ಅವ್ರು ಬಂದಾಗ ಏನಮ್ಮ ಇನ್ನೂ ನಿನ್ನ ನಿದ್ದೆ ಬಂದಿಲ್ವಾ ಅಂತ ಹೇಳಿದಾಗ ಇಲ್ಲ ಮಾವ ನಾನು ಹೂ ಕಟ್ತಾ ಇದ್ದೀನಿ ಅಂದಾಗ ಎಲ್ಲಿ ಸೂರ್ಯ ಇನ್ನೂ ಬಂದಿಲ್ವಾ ಅಂತ ಹೇಳಿದಾಗ ಇಲ್ಲ ಮಾವ ಇನ್ನೂ ಬಂದಿಲ್ಲ, ಅವರು ಮೋಸ್ಟ್ಲಿ ಅವರಿಗೆ ಅಂದರೆ ಟ್ರಿಪ್ ಬಂದಿರ್ಬೋದು ಅದಕ್ಕೆ ಹೋಗಿದ್ದಾನೆ ಅಂತ ಹೇಳಿದಾಗ ಫೋನ್ ಮಾಡಿದೆನಮ್ಮ ಅಂತ ಹೇಳಿದಾಗ ಹ್ಞೂ ಮಾವ ಮಾಡಿದ್ದೆ, ಅವರಿನ್ನೂ ನನಗೆ ರಿಸೀವ್ ಮಾಡಿಲ್ಲ ಅಂತ ಹೇಳ್ತಾಳೆ ಮೀನಾ ಹೇಳ್ತಾಳೆ ಇಲ್ಲ ಮಾವ ಅವ್ರು ರಿಸೀವ್ ಮಾಡಿಲ್ಲ ಅಂತ ಹೇಳಿದಾಗ ಅಲ್ಲಮ್ಮ ಆ ಗಾಡಿನ ನಿಲ್ಲಿಸಿ ರಿಸೀವ್ ಮಾಡಬೇಕಲ್ವಾ, ಗಾಡಿನಲ್ಲಿ ನಿಲ್ಲಿಸಿ ರಿಸೀವ್ ಮಾಡಬೇಕು ಅಲ್ವಾ ಅಂತ ಹೇಳಿದಾಗ ಸರಿ ನಿನ್ನ ಫೋನ್ ರಿಸೀವ್ ಮಾಡಿಲ್ಲ, ನಾನು ಫೋನ್ ಟ್ರೈ ಮಾಡ್ತೀನಿ ಅಂತ ಹೇಳಿ ರಂಗನಾಥ್ ಅವ್ರು ಹೇಳಿದಾಗ ಇಲ್ಲ ಮಾವ ಅವರು ಬ್ಯುಸಿ ಆಗಿದ್ದಾರೆ ಅನ್ಸುತ್ತೆ, ಡ್ರೈವ್ ಮಾಡ್ತಾ ಇರ್ಬೋದು ಬಿಡಿ ನಾನೇ ಮಾಡ್ತೀನಿ, ನೀವು ಹೋಗಿ ನಿದ್ದೆ ಮಾಡಿ ಮಾವ ಅಂತ ಹೇಳಿದಾಗ ಸರಿಯಮ್ಮ ನೀನು ಬೆಳಗ್ಗೆ ಕೆಲಸಕ್ಕೆ ಹೋಗ್ಬೇಕಲ್ವಾ, ನಿಂದು ತುಂಬ ವರ್ಕ್ ಇದೆ ಅಲ್ವಾ, ಹೋಗಿ ನಿದ್ದೆ ಮಾಡಮ್ಮ ಅವ್ರು ಬರ್ತಾರೆ ಅಂತ ಹೇಳಿದಾಗ ಸರಿ ಮಾವ ಅಂತ ಹೇಳಿ ಮೀನಾ ಹೇಳ್ತಾಳೆ. ರಂಗನಾಥ್ ಅವ್ರು ಹೋದ್ಮೇಲೆ ಮೀನಾ ಕೂತ್ಕೊಂಡು ಮೊಬೈಲ್ ತೊಗೊಂಡು ಇನ್ನೇನು ಅಂದರೆ ಸೂರ್ಯನ ಫೋನ್ ಮಾಡಬೇಕು ಅಂತ ಹೇಳಿ ಅನ್ನೋ ಅಷ್ಟೊತ್ತಿಗೆ ಅದೇ ಟೈಮಲ್ಲಿ ಸೂರ್ಯ ತೇಲಾಡ್ಕೊಂಡು ಬರ್ತಾ ಇರ್ತಾನೆ. ಒಳಗಡೆ ಬಂದು ಮೀನಾ ಇನ್ನೂ ನಿದ್ದೆ ಮಾಡಿಲ್ವಾ ನೀನು ಅಂತ ಹೇಳಿದಾಗ ಮೀನಂಗೆ ಗೊತ್ತಾಗುತ್ತೆ ಸೂರ್ಯ ಕುಡ್ದಿದ್ದಾನೆ ಅಂತ. ನೀವು ತಿನ್ನಬೇಕಲ್ವಾ, ಊಟ ಮಾಡಬೇಕಲ್ವಾ ಬನ್ನಿ ಅಂತ ಹೇಳಿದಾಗ ನಾನು ಊಟ ಮಾಡ್ಕೊಂಬಂದೆ, ಚೇತನ್ ಇದ್ನಲ್ವಾ, ಚೇತನ್ ಏನು ಮಾಡಿದ್ರು ಬಿಡಲಿಲ್ಲ, ಊಟ ಮಾಡಿಸಿ ಕಳಿಸ್ತಾ ಅಂತ ಹೇಳಿದಾಗ ನೀವು ಊಟ ಮಾಡೋದು ತಪ್ಪೇನಲ್ಲ, ಆದರೆ ಕುಡ್ಬಿಟ್ಟು ಬಂದಿದ್ರಲ್ಲ ಅದೇ ತಪ್ಪು ಅಂತ ಹೇಳಿದಾಗ ಓ ಗೊತ್ತಾಯ್ತಾ ನಿನಗೆ, ಇದು ಕರೆಕ್ಟಾಗಿ ಗೊತ್ತಾಗುತ್ತಲ್ವ ನಿನಗೆ ಅಂತ ಹೇಳಿದಾಗ ಯಾಕೆ ಕುಡ್ದಿರೋದು ಅಂತ ಹೇಳಿದಾಗ ಆ ಟ್ರಾಫಿಕ್ ಪೊಲೀಸ್ ಅವನಿದ್ದಾನಲ್ಲ, ನಾನು ಕುಡ್ದಿಲ್ಲ ಅಂತ ಅಂದರು ಚೆಕ್ ಮಾಡೋಕ್ಕೆ ಊದು ಅಂತ ಅವ್ನು ನನಗೆ ಅಸಹ್ಯ ಥರ ಬರೋ ಥರ ಮಾಡ್ದ, ನಾನು ಅದಕ್ಕೆ ಕುಡಿದ್ಬಿಟ್ಟು ಹೋಗಿ ನಾನು ಅವನಿಗೆ ಚೆನ್ನಾಗಿ ಟಾಂಟ್ ಕೊಟ್ಟಿದ್ದೀನಿ ಗೊತ್ತಾ ಅಂತ ಹೇಳಿ ಚೆನ್ನಾಗಿ ನಗ್ತಾ ಇರೋದು ನೋಡಿ ಮೀನಾ ಹೇಳ್ತಾಳೆ, ಅಲ್ಲ ಅವರು ಪೊಲೀಸವರಾಗಿ ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ, ಕುಡ್ದಿದ್ದಾರೆ, ಯಾರ್ಯಾರು ಕುಡಿದು ಬಿಟ್ಟರು ಗಾಡಿ ಓಡಿಸ್ತಾ ಇದ್ದಾರೆ ಅಂತ ಅವರು ಚೆಕ್ ಮಾಡ್ತಾರೆ, ಅದು ಅವ್ರವ್ರ ಕರ್ತವ್ಯ, ಅಂಥದ್ರಲ್ಲಿ ನೀವು ಹೋಗ್ಬಿಟ್ಟು ಅಂದರೆ ಅವ್ರು ಕುಡ್ದಿದ್ದಾರೆ ಅಂತಂದರೆ ಕುಡ್ಕೊಂಡೇ ಬಂದುಬಿಡೋದಾ, ಈ ಥರ ಮಾಡೋದು ತಪ್ಪು ತಾನೇ, ಅವ್ರವ್ರ ಕೆಲಸ ಅವ್ರು ಮಾಡ್ತಾರೆ, ನಿಮ್ದೇನು ಕೆಲಸ ಗಾಡಿ ಓಡಿಸ್ಕೊಂಬರೋದು, ಮನೆಗೆ ಬಂದು ಊಟ ಮಾಡಿ ಮಲಗೋದು, ಅದು ಬಿಟ್ಟರೆ ಇನ್ನೇನು ಮಾಡಬೇಕು ನೀವು, ಈ ಥರ ಯಾರಾದರೂ ಮಾಡ್ತಾರ ಅಂತ ಹೇಳಿ ಮೀನಾ ಬೈತಾ ಇರ್ತಾಳೆ. ಸೂರ್ಯ ಹೇಳ್ತಾನೆ, ಅಲ್ಲ ನಾನು ಕುಡ್ದಿಲ್ಲ ಅಂತ ಅಂದ್ರೆ ಅವ್ನು ಯಾಕೆ ಊದು ಅಂತ ಹೇಳಬೇಕು ಅಂತ ಹೇಳಿದಾಗ ಅಲ್ಲ ರೀ ಅದು ಅವ್ರವ್ರ ಕೆಲಸ ಅವ್ರು ಮಾಡ್ತಾರೆ, ನೀವು ಅದನ್ನು ಊದಬೇಕು ತಾನೇ, ನೀವು ಊದಿದ್ರೆ ತಾನೇ ನೀವು ಕುಡ್ದಿದ್ದೀರಾ ಇಲ್ವಾ ಅಂತ ಗೊತ್ತಾಗೋದು ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ, ನೀನು ಅವ್ನಿಗೆ ಸಪೋರ್ಟ್ ಮಾಡಬೇಡ ಅಂತ ಹೇಳಿದಾಗ ಅವ್ರು ಯಾರು ನಾನು ಅವ್ರಿಗೆ ಸಪೋರ್ಟ್ ಮಾಡೋಕ್ಕೆ, ಅವ್ರ ಕೆಲಸನ ಅವ್ರು ಮಾಡಿದ್ದಾರೆ, ನೀವು ಮಾಡಿದ ತಪ್ಪು ತಾನೆ ಅಂತ ಹೇಳಿ ಮೀನಾ ಹೇಳ್ತಾಳೆ. ಸೂರ್ಯನಿಗೆ ಕೋಪ ಮಾಡಿಕೊಂಡು ಮೀನಾ ತುಂಬಾ ಬೈತಾ ಇರೋವಾಗ ಸೂರ್ಯ ಹೇಳ್ತಾನೆ, ಮೀನಾ ನಾನು ನೋಡ್ತಾನೆ ಇದ್ದೀನಿ ಅವನಿಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದೆಯಾ, ನಿನಗೆ ಏನಾಗಿದೆ ಅಂತ ಗೊತ್ತಾ, ನಿನಗೆ ಕೊಬ್ಬು ಜಾಸ್ತಿ ಆಗಿದೆ, ನೀನು ದುಡಿತಾ ಇದೆಯಲ್ವಾ, ಆ ಕೊಬ್ಬು ಅಹಂಕಾರ ಅನ್ನೋದು ಈ ಥರ ನಿನಗೆ ಮಾತಾಡಿಸ್ತಾ ಇದೆ, ಹೇಳು ಎಷ್ಟು ದುಡ್ಡು ಬೇಕು ಹೇಳು ಅಂತ ಹೇಳಿ ತುಂಬಾ ಕುಡ್ಕೊಂಡು ತೇಲಾಡ್ಕೊಂಡು ಸೂರ್ಯ ಜೋಬಿಂದ ದುಡ್ಡೆಲ್ಲ ತೆಗೆದು ಬಿಸಾಕಿದಾದ್ಮೇಲೆ ನಿಮ್ಮ ಹತ್ರ ಈಗ ನಾನು ಮಾತಾಡಲ್ಲ, ಈಗ ನಿಮ್ಮ ಹತ್ರ ಮಾತಾಡಿದರೆ ನಿಮಗೇನು ಅರ್ಥ ಆಗಲ್ಲ, ನಾನು ಮಾತಾಡ್ತೀನಿ, ನಾನು ನೋಡ್ತೀನಿ ನಿಮಗೆ ಅಂತ ಹೇಳಿ ಮೀನಾ ಹೇಳಿದಾಗ ಸರಿ ಅಂತ ಹೇಳಿ ಸೂರ್ಯ ಹೋಗಿ ಮಲ್ಕೋತಾನೆ.
ಬೆಳಗ್ಗೆ ಎದ್ಮೇಲೆ ಮೀನಂಗೆ ದುಡ್ಡು ಸಿಗುತ್ತೆ. ದುಡ್ಡು ಸಿಕ್ಕಾಗ ರಂಗನಾಥ್ ಅವ್ರ ಹತ್ರ "ಮಾವ ನನಗೆ ದುಡ್ಡು ಸಿಕ್ಕಿದೆ. ನನಗೆ ಆಶೀರ್ವಾದ ಮಾಡಿ. ನಾನು ಮಂಟಪಕ್ಕೆ ಅಡ್ವಾನ್ಸ್ ಕೊಡೋಕೆ ಹೋಗ್ತಾ ಇದ್ದೀನಿ" ಅಂತ ಹೇಳಿ ಮೀನಾ ಹೇಳಿದಾಗ ಅದನ್ನು ಶಾಂತಿ ಕೇಳಿಸ್ಕೊತಾಳೆ. ಶಾಂತಿ ಕೇಳಿಸ್ಕೊಂಡು ಶಾಕ್ ಆಗಿ ವಿಶಾಲಕ್ಷ್ಮಿಗೆ ಫೋನ್ ಮಾಡಿ ಎಲ್ಲ ತಿಳಿಸ್ತಾಳೆ. ಈ ಥರ ಕಲ್ಯಾಣ ಮಂಟಪಕ್ಕೆ ದುಡ್ಡನ್ನ ಅವರು ಕೊಡೋಕೆ ಹೋಗ್ತಾ ಇದ್ದಾರೆ ನೋಡು ಅಂತ ಹೇಳಿದಾಗ ಸರಿ ವಿಶಾಲಕ್ಷಮ್ಮ ಒಂದು ಪ್ಲ್ಯಾನ್ ಮಾಡ್ತಾಳೆ. ಅವ್ರ ಹುಡುಗರನ್ನ ಹೇಳ್ತಾಳೆ, "ನೀವು ಯಾವುದೇ ಕಾರಣಕ್ಕೂ ಮೀನಂಗೆ ಯಾವುದೇ ಕಾರಣಕ್ಕೂ ದುಡ್ಡು ಕಟ್ಟಕ್ಕೆ ಬಿಡಬೇಡಿ. ಹೇಗಾದರೂ ಮಾಡಿ ದುಡ್ಡನ್ನ ಕಳ್ತನ ಮಾಡಿಬಿಟ್ಟು ಅವಳಿಗೆ ಈ ದುಡ್ಡು ಅಂದರೆ ಡೆಪಾಸಿಟ್ ಆಗದೆ ಇರೋ ಥರ ನೋಡ್ಕೊಳ್ಳಿ" ಅಂತ ಹೇಳಿದಾಗ ಅವರು ಇಬ್ಬರು ಕೂಡ ಮಾಸ್ಕ್ ಹಾಕ್ಕೊಂಡು ಮೀನನ ಜೊತೆ ಹಿಂದೆ ಬರ್ತಾರೆ. ಹಿಂದೆ ಬಂದು ದುಡ್ಡನ್ನ ಹಿಡ್ಕೊಂಡಿರೋ ಕೈನ ಎಳ್ಬಿಟ್ಟು ದುಡ್ಡನ್ನ ಇಸ್ಕೊಂಡು ಓಡೋಗ್ಬಿಡ್ತಾರೆ. ತಳ್ಳಿಬಿಟ್ಟು ಓಡೋದ್ಮೇಲೆ ಮೀನಾ ಕೆಳಗಡೆ ಬಿದ್ದು ನೋಡ್ತಾ ಇರ್ತಾಳೆ. ಆದರೆ ಬೈಕಲ್ಲಿ ಬಂದು ಅವರು ದುಡ್ಡು ಎತ್ಕೊಂಡು ಹೋಗಿರೋರು ಯಾರಂತ ಗೊತ್ತಾಗದೆ ಮೀನಾ "ಅಯ್ಯೋ ನನ್ನ ದುಡ್ಡು" ಅಂತ ಹೇಳಿ ಕಿರ್ಚಾಡ್ತಾ ಇರ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತ ಆಗುತ್ತೆ. ಮುಂದಿನ ಸಂಚಿಕೆಗಾಗಿ ಕಾಯ್ತಾರೆ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ.